Welcome back to my channel. Please subscribe my channel, like, comment, share and press the bell icon. Okay, dear students, good morning to everyone. Today we are discussing the new lesson 8th standard unit number 6, all the word or stage. This is the story about a short life sketched of Sai Paranjpe. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಸಾಯಿ ಪರಂಜಿಪೆ ಅವರ ಸಣ್ಣ ಕಿರು ಪರಿಚಯವನ್ನು ಆಲ್ ದಿ ವರ್ಡ್ ಆರ್ ಸ್ಟೇಜ್ ಅನ್ನುವಂಥ ಪಾಠದ ಮೂಲಕ ತಿಳ್ಕೊಳ್ಳೋಣ. ಪ್ರೀತಿ ವಿದ್ಯಾರ್ಥಿಗಳೇ, ಫಸ್ಟ್ ಮೀನಿಂಗ್ ಆಫ್ ದಿ ನ್ಯೂ ವರ್ಡ್ಸ್: ಪ್ಲಂಬ್ ದಪ್ಪ, ಫ್ಯಾಬಲ್ಸ್ ಕಲ್ಪನಾ ಕಥೆಗಳು, ರಿಪ್ಲೀಟ್ ತುಂಬ, ಡ್ರ್ಯಾಗನ್ಸ್ ದೊಡ್ಡ ಪ್ರಾಣಿಗಳು, ರಿವೀರ್ಡ್ ಗೌರವ, ಫ್ರೋಂಜ್ ಭಯ, ಮೇಕ್ಲಿ ಸೌಮ್ಯವಾಗಿ, ಜಿಯರ್ಡ್ ಆನಂದವಾಗಿ ಎಂದು ಅರ್ಥವನ್ನು ಕೊಡುವಂಥ ಪದಗಳಾಗಿವೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಕಂಟಿನ್ಯೂ ಸ್ಟೂಡೆಂಟ್ಸ್. ಕ್ರಂಪೆರ್ಡ್ ಆಕರ್ಷಣೆ, ಗ್ಲಮ್ಲಿ ದುಃಖ ಅಥವಾ ಬೇಸರ, ಸೈಡ್ಲೈನ್ಸ್ ಪಕ್ಕದಲ್ಲಿ, ಹಿಡನ್ ಅಡಗಿದ, ಟ್ರೆಜರ್ ಸಂಪತ್ತು, ಫ್ಯಾಸಿನೇಟೆಡ್ ಆಕರ್ಷಣೆ, ಟ್ರೆಡಿಷನಲ್ ಸಂಪ್ರದಾಯ ಅಥವಾ ಸಾಂಪ್ರದಾಯಿಕ, ಸ್ಟೀಡ್ ಓಡುವ ಕುದುರೆ. These are the meaning of the new words in the prose. All the word or stage belongs to the Sai Paranjipe's life story. Okay, dear students, first we know about the Sai Paranjipe. This is a short life sketch of Sai Paranjipe. ಸೊ ಇವತ್ತು ದಿನ ನಾವು ಏನಂತಂದರೆ ಸಾಯಿ ಪರಂಜಿಪೆ ಅವ್ರ ಬಗ್ಗೆ ಸ್ವಲ್ಪ ಕಿರು ಮಾಹಿತಿಯನ್ನು, ಕಿರು ಪರಿಚಯನ ನಾವಿಲ್ಲಿ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಎ ಫೇಮಸ್ ಥಿಯೇಟರ್ ಪರ್ಸನಾಲಿಟಿ ಫ್ರಮ್ ಪುಣೆ. ರಂಗಭೂಮಿ ಕಲಾವಿದರಾಗಿ ಇವರು ಪುಣೆಯಲ್ಲಿ ಕೆಲಸ ಮಾಡಿದಂಥವರು. ರಂಗಭೂಮಿ ಕಲಾವಿದರಾಗಿ ಕೆಲಸ ಮಾಡಿ ಒಂದು ಸಾಧನೆ ಮಾಡಿದಂಥವ್ರು ಯಾರಪ್ಪ ಅಂದರೆ ಇಲ್ಲಿ ಸಾಯಿ ಪರಂಜಿಪೆ. ಶಿ ಹ್ಯಾಸ್ ಆಲ್ಸೋ ಡೈರೆಕ್ಟೆಡ್ ಮೆನಿ ಟೆಲಿವಿಷನ್ ಸೀರಿಯಲ್ಸ್. ಇವ್ರು ಏನು ಮಾಡಿದ್ರೆ ಹಲವಾರು ದೂರದರ್ಶನದಲ್ಲಿ ಧಾರಾವಾಹಿಗಳಿಗೆ ನಿರ್ದೇಶನ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಶಿ ಓನ್ ದ ನ್ಯಾಷನಲ್ ಅವಾರ್ಡ್ ಫಾರ್ ದ ಬೆಸ್ಟ್ ಡಾಕ್ಯುಮೆಂಟ್ರಿ ವಿತ್ ಎ ಸೋಷಿಯಲ್ ಪರ್ಪೋಸ್. ಇವರಿಗೆ ಸಾಯಿ ಪರಂಜಿಪೆ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿ ಕೂಡ ದೊರಕಿದೆ. ಯಾವಕ್ಕಂದರೆ ಒಂದು ಸಾಮಾಜಿಕ ಉದ್ದೇಶವನ್ನು ಇಟ್ಕೊಂಡು, ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಅದೊಂದು ಸಾಕ್ಷ್ಯಚಿತ್ರವನ್ನು ಮಾಡ್ತಾರೆ. ಸೊ ಅದಕ್ಕೆ ಸಾಯಿ ಪರಂಜಿಪೆ ಅವರಿಗೆ ಒಂದು ರಾಷ್ಟ್ರೀಯ ಪ್ರಶಸ್ತಿ ಕೂಡ ದೊರೆಯುತ್ತದೆ. ಫಿಲ್ಮ್ಸ್ ಆರ್ ರಿಲೆವೆಂಟ್ ಇವನ್ ಟುಡೇ. ಸಾಯಿ ಪರಂಜಿಪೆ ಅವರು ಮಾಡಿದಂಥ ಚಿತ್ರಗಳು ಇವತ್ತಿನ ಸಮಾಜಕ್ಕೂ ಕೂಡ ಭಾಳ ಹತ್ತಿರದ ಸಂಬಂಧವನ್ನು ಹೊಂದಿವೆ, ಭಾಳ ಅವಿನಾಭಾವ ಸಂಬಂಧ ಹೊಂದಿವೆ. ಸೊ ಮೂಲತಃ ಸಾಯಿ ಪರಂಜಿಪೆ ಅವರು ಮಹಾರಾಷ್ಟ್ರದವರು. ಸೊ ಪುಣೆಯಲ್ಲಿರುವಂಥ ಒಂದು ರಂಗಭೂಮಿ ಕಲಾವಿದರಾಗಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂಥವ್ರು ಯಾರಪ್ಪ ಅಂದರೆ ಇಲ್ಲಿ ಸಾಯಿ ಪರಂಜಿಪೆ. ಸೊ ಸಾಯಿ ಪರಂಜಿಪೆ ಅವರು ಸಾಮಾಜಿಕ ಕಳಕಳಿಯ ಕುರಿತು ಒಂದು ಸಾಕ್ಷ್ಯಚಿತ್ರವನ್ನು ಮಾಡ್ತಾರೆ. ಸೊ ಆ ಸಾಕ್ಷ್ಯಚಿತ್ರಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಕೂಡ ದೊರೆಯುತ್ತದೆ ವಿದ್ಯಾರ್ಥಿಗಳೇ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಪ್ಯಾರಾಗ್ರಾಫ್. ಇಟ್ ವಾಸ್ ಎ ಫ್ಯಾಮಿಲಿಯರ್ ಸೈಟ್ ಟು ದ ರೆಸಿಡೆಂಟ್ ಆಫ್ ಪುಣೆ. ಸಾಯಿ ಪರಂಜಿಪೆಯವರು ಮೂಲತಃ ಪುಣೆಯ ನಿವಾಸಿಗಳಾಗಿದ್ದರು. ಅವರು ಸಾಯಿ ಪರಂಜಿಪೆಯವರು. ಎ ಪ್ಲಂಪ್ ಲಿಟಲ್ ಗರ್ಲ್ ಆಫ್ ಅಬೌಟ್ 6 or 7. ಸಾಯಿ ಪರಂಜಿಪೆಯವರು 6 ಅಥವಾ 7 ವರ್ಷದ ವಯಸ್ಸಿನವರಿದ್ದಾಗ ಸ್ವಲ್ಪ ದುಂಡಾಗಿ ದಪ್ಪನಾಗಿದ್ದಂಥ ಹುಡುಗಿ ಯಾರು ಸಾಯಿ ಪರಂಜಿಪೆ. ಮೂಲತಃ ಇವರು ಪುಣೆಯಲ್ಲಿ ವಾಸವಾಗಿದ್ದರು. ಶಿ ಸ್ಕಿಪ್ಪಿಂಗ್ ಅಲಾಂಗ್ ವಿತ್ ಆ್ಯನ್ ಎಲ್ಡರ್ಲಿ ಜೆಂಟಲ್ಮ್ಯಾನ್. ಅವರ ತಾತನ ಜೊತೆ ಯಾವಾಗಲೂ ಏನು ಮಾಡ್ತಾಯಿದ್ರು, ಸ್ಕಿಪ್ಪಿಂಗನ್ನು ಆಟವನ್ನು ಆಡ್ತಾ ತಮ್ಮ ಸಮಯವನ್ನು ಅಜ್ಜನ ಜೋಡಿ ಏನು ಮಾಡ್ತಾಯಿದ್ರು, ಅವರ ತಾತನ ಜೋಡಿ ಪುಣೆಯಲ್ಲಿ ಅಂದರೆ ಮಹಾರಾಷ್ಟ್ರದಲ್ಲಿ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ಕಳೀತಾ ಇದ್ದರು. ಯಾರು ಸಾಯಿ ಪರಂಜಿಪೆ. ದೆ ಲಾಫ್ಡ್, ಟಾಕ್ಡ್ ಆ್ಯಂಡ್ ಹ್ಯಾಡ್ ಎ ಗ್ರೇಟ್ ಟೈಮ್. ಸಾಯಿ ಪರಂಜಿಪೆ ಅವರು ತಮ್ಮ ತಾತನವರ ಜೋಡಿಗೆ ನಗುತ್ತಾ, ಮಾತಾಡ್ತಾ, ಆಟ ಆಡ್ತಾ, ಖುಷಿಯಿಂದ ಆನಂದವಾಗಿ ತಮ್ಮ ಬಾಲ್ಯದ ಸಮಯವನ್ನು ಅವರ ತಾತನವರ ಜೊತೆಗೆ ಏನು ಮಾಡ್ತಾಯಿದ್ರು, ಭಾಳ ಆನಂದವಾಗಿ ಖುಷಿಯಾಗಿ ತಮ್ಮ ಬಾಲ್ಯದ ಸಮಯವನ್ನು ಕಳೀತಾರೆ ಪ್ರೀತಿ ವಿದ್ಯಾರ್ಥಿಗಳೇ.
Okay, continue, dear students. Second paragraph. The little girl was Sai, and the gentleman was a famous educationist and mathematician. The little girl was Sai, ಸಣ್ಣ ಹುಡುಗಿ ಯಾರು ಸಾಯಿ ಪರಂಜಿಪೆ, ಮತ್ತು ದ ಜೆಂಟಲ್ಮ್ಯಾನ್ ವಾಸ್ ಫೇಮಸ್ ಎಜುಕೇಷನಿಸ್ಟ್ ಆ್ಯಂಡ್ ಮ್ಯಾಥಮೆಟಿಷಿಯನ್. ಆ ಜೆಂಟಲ್ಮ್ಯಾನ್ ಯಾರಪ್ಪ ಅಂದರೆ ಸಾಯಿ ಪರಂಜಿಪೆಯವರ ಗ್ರ್ಯಾಂಡ್ ಫಾದರ್. ಈ ವಾಸ್ ಎ ಫೇಮಸ್ ಎಜುಕೇಷನಿಸ್ಟ್ ಆ್ಯಂಡ್ ಮ್ಯಾಥಮೆಟಿಷಿಯನ್. ಆರ್ ಪಿ ಪರಂಜಿಪೆ ಅವರ ಹೆಸರೇನಪ್ಪ ಅಂದರೆ ಆರ್ ಪಿ ಪರಂಜಿಪೆಯವರು ಒಬ್ಬ ಶಿಕ್ಷಣ ತಜ್ಞ ಮತ್ತು ಗಣಿತ ತಜ್ಞನಾಗಿ ಕೆಲಸವನ್ನು ಮಾಡ್ತಿದ್ದರು. ಯಾರು? ಆರ್ ಪಿ ಪರಂಜಿಪೆ. ಈ ದ ಗ್ರ್ಯಾಂಡ್ ಫಾದರ್ ಆಫ್ ಸಾಯಿ ಪರಂಜಿಪೆ. ಇಂಡಿಯಾಸ್ ಫಸ್ಟ್ ಸೀನಿಯರ್ ರ್ಯಾಂಗ್ಲರ್. ಭಾರತದ ಮೊಟ್ಟ ಮೊದಲ ಅಥವಾ ಹಿರಿಯ ಗಣಿತಜ್ಞನಾಗಿ ಕೂಡ ಸಾಯಿ ಪರಂಜಿಪೆಯವರು ಅಜ್ಜ ಏನು ಮಾಡ್ತಾಯಿದ್ರು, ಕೆಲಸವನ್ನು ಮಾಡಿದವರು. ಸಾಯಿ ಗ್ರ್ಯಾಂಡ್ ಫಾದರ್ ಆರ್ ಪಿ ಪರಂಜಿಪೆ. R.P. Paranjipe was an educationist and a mathematician, and also known as India's first senior wrangler. R.P. Paranjipe, ಸಾಯಿ ಪರಂಜಿಪೆ ಅವರ ಅಜ್ಜ. R.P. ಪರಂಜಿಪೆ ಅವರು ಒಬ್ಬ ಶಿಕ್ಷಣ ತಜ್ಞ ಮತ್ತು ಗಣಿತಜ್ಞರಾಗಿ ಕೆಲಸ ಮಾಡಿದವರು. ಆಮೇಲೆ ಭಾರತದ ಮೊದಲ ಹಿರಿಯ ಗಣಿತಜ್ಞರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಆ್ಯಸ್ ದೇ ವಾಕ್ಡ್ ಅಪ್ಪ but simple mathematical questions. When both R.P. Paranjipe ಮತ್ತು ಸಾಯಿ ಪರಂಜಿಪೆ were going to walk, ಅಪ್ಪ ಇಟ್ ಮೀನ್ಸ್ ಆರ್ ಪಿ ಪರಂಜಿಪೆ. ಪ್ರೀತಿಯಿಂದ ಸಾಯಿ ಪರಂಜಿಪೆ ಅವರು ಆರ್ ಪಿ ಪರಂಜಿಪೆ ಅವ್ರನ್ನ ಅಪ್ಪ ಅಂತೇಳಿ ಕರಿತಾ ಇದ್ರು. ಸೊ ಅವಾಗ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಸಣ್ಣ ಪುಟ್ಟ ಗಣಿತದ ಲೆಕ್ಕಗಳನ್ನು ಹೇಳ್ಕೊಡ್ತಾಯಿದ್ರು ಆರ್ ಪಿ ಪರಂಜಿಪೆ ಅವರು. ಯಾರಿಗೆ? ಸಾಯಿ ಪರಂಜಿಪೆ ಅವರಿಗೆ. ಆ್ಯಂಡ್ ಆಲ್ಸೋ ರಿಲೇಟೆಡ್ ಫ್ಯಾಬಲ್ಸ್ ಟು ಅವರ್. ಅವಾಗೆ ಅದಕ್ಕೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ಕಥೆಗಳನ್ನು ಹೇಳ್ತಾ ಇದ್ದು ಯಾರು? ಆರ್ ಪಿ ಪರಂಜಿಪೆ ಅವರು. ದೀಸ್ ಇನ್ಕ್ಲೂಡ್ ಫೇರಿ ಟೇಲ್ಸ್, ಅರೇಬಿಯನ್ ನೈಟ್ಸ್ ಆ್ಯಂಡ್ ಬೀರ್ಬಲ್ ಸ್ಟೋರೀಸ್. ಆರ್ ಪಿ ಪರಂಜಿಪೆ ಅವರು ಹೇಳುವಂಥ ಕಥೆಗಳಲ್ಲಿ ಅರೇಬಿಯನ್ ನೈಟ್ಸ್ ಕಥೆಗಳು ಮತ್ತು ಬೀರ್ಬಲ್ನ ಕಥೆಗಳು ಕೂಡ ಒಳಗೊಂಡಿದ್ದವು. ಸೊ ಇಂಥ ಸಣ್ಣ ಪುಟ್ಟ ಕಥೆಗಳನ್ನು ಸಾಯಿ ಪರಂಜಿಪೆ ಅವರಿಗೆ ಆರ್ ಪಿ ಪರಂಜಿಪೆ ಅವರು ತಾವು ಹೊರಗಡೆ ವಾಕ್ ಮಾಡಬೇಕಾದಾಗ ಸಣ್ಣ ಪುಟ್ಟ ಗಣಿತದ ಲೆಕ್ಕಗಳ ಜೊತೆಗೆ ಇಂಥ ಕಥೆಗಳನ್ನು, ನೀತಿ ಕಥೆಗಳನ್ನು, ಸಣ್ಣ ಕಥೆಗಳನ್ನು, ಪಂಚತತ್ವ ಕಥೆಗಳನ್ನು ಕೂಡ ಏನು ಮಾಡ್ತಾಯಿದ್ರು? ಆರ್ ಪಿ ಪರಂಜಿಪೆ ಅವರು ಹೇಳ್ತಾಯಿದ್ರು. ಸಾಯಿ ನ್ಯಾಚುರಲಿ ಪ್ರಿಪೇರ್ಡ್ ದ ಫೇರಿ ಟೇಲ್ಸ್ ಟು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್. ಸ್ವಾಭಾವಿಕವಾಗಿ ಸಾಯಿ ಪರಂಜಿಪೆ ಅವರು ಕತೆ ಹೇಳೋದನ್ನು ಕಲ್ತ್ಬಿಟ್ರು. ಕತೆ ಕೇಳೋದ್ರ ಜೊತೆಗೆ ಸಣ್ಣ ಪುಟ್ಟ ಗಣಿತದ ಲೆಕ್ಕಗಳನ್ನು ಕೂಡ ಮಾಡುವುದನ್ನು ಕಲ್ತ್ಬಿಟ್ರು. ಸಣ್ಣ ಪುಟ್ಟ ಗಣಿತದ ಸಮಸ್ಯೆಗಳನ್ನು ಬಗೆಹರಿಸಿದರು. ಸೊ ಅವರ ತಾತ, ಇಟ್ ಮೀನ್ಸ್ ಗ್ರ್ಯಾಂಡ್ ಫಾದರ್ ಆಫ್ ಸಾಯಿ ಪರಂಜಿಪೆ ಯಾರು? ಆರ್ ಪಿ ಪರಂಜಿಪೆ. ಸೊ ಆರ್ ಪಿ ಪರಂಜಿಪೆಯವರ ಈ ಇಂಥ ವ್ಯಕ್ತಿತ್ವ ಅವ್ರ ಮೇಲೆ ಬಹಳ ಅಗಾಧವಾಗಿ ಪ್ರಭಾವ ಬೀರಿದ್ದರಿಂದ ಅವರೇನು ಮಾಡಿದ್ರು, ಸಣ್ಣವರಿದ್ದಾಗಿಂದನೇ ಏನು ಮಾಡಿದ್ರು, ಸಣ್ಣ ಪುಟ್ಟ ಕಥೆಗಳನ್ನು, ಲೆಕ್ಕಗಳನ್ನು ಅವ್ರು ಏನು ಮಾಡ್ತಾಯಿದ್ರು, ಬಹಳ ಸುಲಭವಾಗಿ ಕರಗತ ಮಾಡಿಕೊಂಡ್ಬಿಟ್ರು. ಯಾರು? ಆರ್ ಪಿ ಪರಂಜಿಪೆ ಅವರು ಇರೋಂಥ ಕಥೆಗಳನ್ನು, ಲೆಕ್ಕಗಳನ್ನು ಯಾರು ಕರಗತ ಮಾಡಿಕೊಂಡ್ರೆ ಇಲ್ಲಿ? ಸಾಯಿ ಪರಂಜಿಪೆ, ಗ್ರ್ಯಾಂಡ್ ಡಾಟರ್ ಆಫ್ ಆರ್ ಪಿ ಪರಂಜಿಪೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಥರ್ಡ್ ಪ್ಯಾರಾಗ್ರಾಫ್. ಒನ್ ಡೇ ಟೆಲ್ ಮೀ ಎ ಸ್ಟೋರಿ ಅಪ್ಪ. ಸಾಯಿ ಪರಂಜಿಪೆ ಅವರು ಏನು ಮಾಡ್ತಾರೆ? ಆರ್ ಪಿ ಪರಂಜಿಪೆ ಅವರಿಗೆ ಕೇಳ್ತಾರೆ, ಅಪ್ಪ ಇವತ್ತೊಂದು ಕಥೆ ಹೇಳು ನನಗೆ ಅಂತೇಳಿ. ಸಾಯಿ ಅವರು ಹೇಳ್ತಾರೆ, ಆ್ಯಸ್ ದೇ ಸೆಟ್ ಔಟ್, ನೋ ಸೇಡ್ ಅಪ್ಪ ಗ್ರಿಮ್ಲಿ, ಟುಡೇ ಯು ಟೆಲ್ ಮಿ ಎ ಒನ್. ಯಾವಾಗ ಸಾಯಿ ಪರಂಜಿಪೆ ಅವರು ಅವ್ರ ಅಜ್ಜನಿಗೆ, ಅವ್ರ ತಾತನಿಗೆ, ಅಪ್ಪ ನೀವು ಇವತ್ತು ನನಗೊಂದು ಕಥೆ ಹೇಳು ಅಂತಂದೇಳಿ ಹೇಳಿದಾಗ ಅವಾಗ ಅವ್ರ ತಾತ ಏನಂತಂದರೆ, ನೋ ಇವತ್ತು ಬೇಡ, ಮತ್ತೊಂದನ್ನು ಹೇಳೋಣಂತ ಕತೆ ಹೇಳ್ತೀನಿ ಅಂತೇಳಿ ಹೇಳ್ತಾನೆ. ಇಲ್ಲ, ನನಗೆ ಇವತ್ತು ನೀವೊಂದು ಕತೆ ಹೇಳಬೇಕು ಅಂತಂದೇಳಿ ಹೇಳ್ತಾಳೆ. ಯಾರು? ಸಾಯಿ ಪರಂಜಿಪೆ. ಸೊ ಅಪ್ಪ ಏನು ಮಾಡ್ತಾನೆ? ಅಪ್ಪ ಇಟ್ ಮೀನ್ಸ್ ಗ್ರ್ಯಾಂಡ್ ಫಾದರ್, ನೆನಪಿರಲಿ. ಟುಡೇ ಯು ಟೆಲ್ ಮಿ ಎ ಒನ್. ಹಂಗಾದರೆ ಸಾಯಿ ಪರಂಜಿಪೆ ಅವರಿಗೆ ಹೇಳ್ತಾನೆ, ಹಾಗಾದರೆ ಸಾಯಿ ನೀನು ಒಂದು ಕತೆ ಹೇಳಿ ಇವತ್ತು ಅಂತೇಳಿ ಅವ್ರು ಏನು ಮಾಡ್ತಾರೆ? ಆರ್ ಪಿ ಪರಂಜಿಪೆ ಅವರು ಸಾಯಿ ಹೇಳ್ತಾರೆ, ಹಾಗಾದರೆ ನೀನು ಇವತ್ತೊಂದು ಕತೆ ಹೇಳು ಅಂತಂದೇಳಿ ಹೇಳ್ತಾರೆ. ಆ್ಯಂಡ್ ಶಿ ಡಿಡ್. ಆಕೆ ಹೇಳ್ತಾಳೆ.
It was a fairy tales replete with dragons and princess, talking parrots and hidden gold. ಸೊ ಸಾಯಿ ಪರಂಜಪ್ ಅವರು ಕೂಡ ಒಂದು ಕಥೆಯನ್ನು ಇಲ್ಲಿ ಹೇಳ್ತಾರೆ ವಿದ್ಯಾರ್ಥಿಗಳು. ಸೊ ಆ ಕಥೆಯಲ್ಲಿ ನೀತಿ ಕಥೆಗಳು ಮತ್ತು ಪ್ರಾಣಿ ಪಕ್ಷಿಗಳು, ಗಿಳಿಗಳು, ರಾಜ ರಾಣಿಗಳು ಮತ್ತು ಅಡಗಿದ ಸಂಪತ್ತನ್ನು ಕುರಿತು ಒಂದಷ್ಟು ಕಥೆಯನ್ನು ಅವರು ಏನು ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ಯಾರು? ಸಾಯಿ ಪರಂಜಿಪೆ ಅವರು. ಸೊ ಗಿಳಿ ಮಾತನಾಡುವುದು, ರಾಜ ರಾಣಿ ಆಡುವುದು, ಕುಣಿಯುವುದು ಮತ್ತು ಅಲ್ಲಿ ಒಂದು ಬಂಗಾರ ಸಂಪತ್ತು ಅಡಗಿದಂಥ ಒಂದು ಸಣ್ಣ ಕಥೆಯನ್ನು ಹೇಳ್ತಾರೆ. ಡ್ರ್ಯಾಗನ್ಸ್ ಇಟ್ ಮೀನ್ಸ್ ಅಂದರೆ ಪ್ರಾಣಿ ಪಕ್ಷಿಗಳು, ದೊಡ್ಡ ದೊಡ್ಡ ಪ್ರಾಣಿಗಳು ಎಲ್ಲ ಒಳಗೊಂಡಂಥ ಒಂದು ಸಣ್ಣ ಕಥೆಯನ್ನು, ನೀತಿ ಕಥೆಯನ್ನು ಸಾಯಿ ಪರಂಜಪ್ ಅವರು ಏನು ಮಾಡ್ತಾರೆ, ಆರ್ ಪಿ ಪರಂಜಪ್ ಅವ್ರಿಗೆ ಹೇಳ್ತಾರೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್, ಸಾಯಿ ಕಂಪ್ಯೂಟರ್ ಟೇಲ್ ಆ್ಯಂಡ್ ದೇ ಲಿವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್. ಸಾಯಿ ಪರಂಜಪ್ ಅವರು ಕತೆ ಹೇಳೋದನ್ನು ಮುಗಿಸಿದರು. ಸೊ ಕತೆ ಅವರು ಯಾವ ರೀತಿ ಇದೆ ಭಾಳ ಆನಂದವಾಗಿ ಸಂತೋಷವಾಗಿ ಏನು ಮಾಡಿದ್ರು, ಕಥೆಯನ್ನು ಹೇಳ್ತಾ ಮುಗಿಸಿದರು. ಅವಾಗೇ ಅವರ ಅಪ್ಪ ಅಂತಾನೆ ಸೈಡ್ ಅಪ್ಪ ಕ್ವೈಟ್ ಇಂಟ್ರೆಸ್ಟಿಂಗ್ಲಿ ವೇರ್ ಡಿಡ್ ಯು ಹೆರ್ಡ್ ಇಟ್. ಆವಾಗ ಅವರಪ್ಪ ಆರ್ ಪಿ ಪರಂಜಪ್ ಅಂತಾನೆ, ಈ ಕತೆ ನೀ ಎಲ್ಲಿ ಕಲ್ತಿ ಅಂತಂದೇಳಿ ಆ ಸಾಯಿ ಪರಂಜಪ್ ಅವ್ರಿಗೆ ಕೇಳ್ತಾರೆ. ಅವಾಗೇ ಐ ಡಿಡ್ ನಾಟ್, ಐ ಮೇಡ್ ಇಟ್ ಅಪ್ ಕ್ರೈಡ್ ಸಾಯಿ. ಏನು ಮಾಡ್ತಾರೆ, ನೀವೇ ಅದಕ್ಕೆ ದಾರಿ ತೋರಿಸಿದಿರಿ ಅಂತಂದೇಳಿ ಏನು ಮಾಡ್ತಾನೆ ಸಾಯಿ ಪರಂಜಪ್ ಅವರು ಆರ್ ಪಿ ಪರಂಜಪ್ ಅವರಿಗೆ ಹೇಳ್ತಾರೆ. ಸಾಯಿ ಪರಂಜಪ್ ಅವರು ಹೇಳಿದಂಥ ಕಥೆಯನ್ನು ಕೇಳಿದಂಥ ಅವ್ರ ಅಜ್ಜಿಗೆ ಭಾಳ ಆಸಕ್ತಿ, ಭಾಳ ಖುಷಿಯಾಗ್ಬಿಡುತ್ತೆ ವಿದ್ಯಾರ್ಥಿಗೆ. ಎಷ್ಟು ಚಿಕ್ಕ ವಯಸ್ಸಿಗೆ ಇಂಥ ಸಣ್ಣ ಪುಟ್ಟ ಕಥೆಗಳನ್ನು ಹೇಳ್ತಾಳಲ್ಲ, ಸೃಷ್ಟಿ ಮಾಡ್ಕೊಂಡು ಹೇಳ್ತಾಳಲ್ಲ, ದಟ್ ಈಸ್ ದ ಕ್ರಿಯೇಟಿವಿಟಿ ಆಫ್ ಸಾಯಿ ಪರಂಜಪೆ. ಸೊ ಸಾಯಿ ಪರಂಜಪೆ ಅವರಿದ್ದಂಥ ಕ್ರಿಯೇಟಿವಿಟಿಯನ್ನು ಕಂಡಂಥ ಆರ್ ಪಿ ಪರಂಜಪ್ ಅವರಿಗೆ ಬಹಳ ಖುಷಿಯಾಗುತ್ತೆ ವಿದ್ಯಾರ್ಥಿಗಳು. ಸೊ ಇದಕ್ಕೆಲ್ಲ ಕಾರಣ ಇಷ್ಟೇ, ಅವರ ತಾತ ಅವರು ಜೋಡಿ ಕಳೆದಂಥ ಸಮಯ. ಸಾಯಿ ಪರಂಜಪೆ ಅವರು ತಮ್ಮ ಸಮಯವನ್ನು ಅವರ ತಾತನ ಜೋಡಿ ಚಿಕ್ಕ ವಯಸ್ಸಿನಲ್ಲಿದ್ದಾಗ, 6 ಅಥವಾ 7 ವಯಸ್ಸಿನಾಗಿದ್ದಾಗ ಅವರು ಕಳೆದಂಥ ಕತೆ, ಅವರು ಹೇಳಿದಂಥ ನೀತಿ ಕಥೆಗಳು, ಗಣಿತದ ಲೆಕ್ಕಗಳನ್ನು ಕೂಡ ಅವುಗಳ ಪ್ರಭಾವದಿಂದಾಗಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಂಥ ಸೃಜನಶೀಲ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಂಥವರು ಯಾರಪ್ಪ ಇದರಲ್ಲಿ? ಸಾಯಿ ಪರಂಜಪೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, 8th ಪ್ಯಾರಾಗ್ರಾಫ್ ಕನ್ನಡ ಸಾರಾಂಶ ಹೀಗಿದೆ. ಅವರ್ ಗ್ರ್ಯಾಂಡ್ ಫಾದರ್ ವಾಸ್ ವೆರಿ ಮಚ್ ಇಂಪ್ರೆಸ್ಡ್. ಯಾವಾಗಲೂ ಕೂಡ ಅವರ ಅಜ್ಜ ಸಾಯಿ ಪರಂಜಪ್ ಅವರ ಮೇಲೆ ಭಾಳ ಆಳವಾಗಿ ಪ್ರಭಾವ ಬೀರುತ್ತಾರೆ. ಭಾಳ ಚಿಕ್ಕ ವಯಸ್ಸಿಂದ ಅವ್ರ ಜೋಡಿ ಒಡನಾಟ ಇರುವುದರಿಂದ ಸೊ ಆರ್ ಪಿ ಪರಂಜಪ್ ಅವರೇ ಸಾಯಿ ಪರಂಜಪ್ ಅವರ ಮೇಲೆ ಭಾಳ ಅಗಾಧವಾಗಿ ಪ್ರಭಾವ ಬೀರುತ್ತಾರೆ. ಹರ್ ಫಸ್ಟ್ ಫ್ಲೈಟ್ ಆಫ್ ಫ್ಯಾನ್ಸಿ ಆ್ಯಂಡ್ ಇಟ್ ವಾಸ್ ದ ಬಿಗಿನಿಂಗ್ ಆಫ್ ಎ ವಂಡರ್ಫುಲ್ ವರ್ಡ್ ಆಫ್ ಕ್ರಿಯೇಟಿವಿಟಿ. ಸೊ ಆಕೆಗೆ ಬಹಳ ಅಗಾಧವಾದಂಥ ಸೃಜನಶೀಲ ವ್ಯಕ್ತಿತ್ವ ಇತ್ತು. ಯಾರಿಸ್? ಸಾಯಿ ಪರಂಜಪ್ ಅವರಿಗೆ. ಸೊ ಆ ಟೈಮ್ಗೆ ಬೈ ದ ಟೈಮ್ ಶಿ ವಾಸ್ ಜಸ್ಟ್ 8, ಅವರಲ್ಲಿ ಅಗಾಧವಾದಂಥ ಸೃಜನಶೀಲ ವ್ಯಕ್ತಿತ್ವ ಇತ್ತು. ಸೊ 8 ವರ್ಷದಾಗಿರ್ತಾರೆ ಯಾರು? ಸಾಯಿ ಪರಂಜಪ್ ಅವರು. ಬೈ ದ ಟೈಮ್ ಶಿ ವಾಸ್ ಜಸ್ಟ್ 8 when she was 8-year-old girl, she had published her first book of fairy tales called Mulan Chamera. ಸಾಯಿ ಪರಂಜಪೆ ಅವರು ಕೇವಲ 8 ವರ್ಷದ ಹುಡುಗಿ ಇದ್ದಾಗಲೇ ಪ್ರೀತಿ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ನೀತಿ ಕಥೆಗಳನ್ನು ಒಳಗೊಂಡಂಥ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾಳೆ. ಆ ಪುಸ್ತಕದ ಹೆಸರು ಏನಪ್ಪ ಅಂದರೆ ಇಲ್ಲಿ ಮೂಲಾಂಚ ಮೇರಾ ಅನ್ನುವಂಥ ಪುಸ್ತಕವನ್ನು ಅವರು ಏನು ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. ಸೊ ಇಷ್ಟು ಚಿಕ್ಕ ವಯಸ್ಸಿಗೆ ಮೂಲಾಂಚ ಮೇರಾ ಅನ್ನುವಂಥ ಪುಸ್ತಕವನ್ನು, ಸಣ್ಣ ಕಥೆಗಳನ್ನು ಒಳಗೊಂಡಂಥ ನೀತಿ ಕಥೆಗಳನ್ನು ಒಳಗೊಂಡಂಥ ಪುಸ್ತಕವನ್ನು ಸಾಯಿ ಪರಂಜಪೆ ಅವರು ತಾವು 8 ವರ್ಷದಿದ್ದಾಗ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ ಅಥವಾ ಪಬ್ಲಿಷ್ ಮಾಡ್ತಾರೆ ವಿದ್ಯಾರ್ಥಿಗಳು. ಇದಕ್ಕೆಲ್ಲ ಕಾರಣ ಇಷ್ಟೇ ವಿದ್ಯಾರ್ಥಿಗಳೇ, ಅವರು ತಮ್ಮ ಬಾಲ್ಯದ ಜೀವನವನ್ನು ಯಾವ ರೀತಿ ಕಳೆದ್ರು ಅನ್ನೋದನ್ನು, ಅವರ ಬಾಲ್ಯದ ಜೀವನದಲ್ಲಿ ಅವರ ತಾತ ಆರ್ ಪಿ ಪರಂಜಪೆ ಯಾವ ರೀತಿ ಅವ್ರ ಮೇಲೆ ಪ್ರಭಾವ ಬೀರಿದ್ರು ಅನ್ನೋದು ಈ ಅವರು ಬರೆದಂಥ ಸಣ್ಣ ಕಥೆಗಳ ಮೇಲೆ ಗೊತ್ತಾಗುತ್ತೆ ಪ್ರೀತಿ ವಿದ್ಯಾರ್ಥಿಗೆ. ಅವರಲ್ಲಿ ಅಗಾಧವಾದಂಥ ಸೃಜನಶೀಲತೆ, ವ್ಯಕ್ತಿತ್ವ, ವೆರಿ ಇಂಟ್ರೆಸ್ಟಿಂಗ್ ಗರ್ಲ್ ಯಾರು? ಸಾಯಿ ಪರಂಜಪೆ. ಸೊ ಹಾಗಾಗಿ ಅವ್ರು ಏನು ಮಾಡಿದ್ರು, ತಾವು 8 ವರ್ಷ ಇದ್ದಾಗೇ ಅವ್ರು ಏನು ಮಾಡಿದ್ರು, ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದ ಹೆಸರು ಮತ್ತೊಮ್ಮೆ ಮಾಡ್ಕೋ ವಿದ್ಯಾರ್ಥಿಗಳೇ, ಮೂಲಾಂಚ ಮೇರಾ ಅಂತೇಳಿ ಆ ಪುಸ್ತಕದ ಹೆಸರು. ನೆಕ್ಸ್ಟ್ ಕಂಟಿನ್ಯೂ ಡಿಯರ್ ಸ್ಟೂಡೆಂಟ್ಸ್, 9th ಪ್ಯಾರಾಗ್ರಾಫ್. ಸಾಯಿ's love for books grew with her
ಸಾಯಿ ಪರಂಜಿಪೆಯವರು ಯಾವಾಗಲೂ ಪುಸ್ತಕವನ್ನು ಪ್ರೀತಿಸ್ತಾ ಬೆಳೆದ ವಿದ್ಯಾರ್ಥಿಗಳೇ. ಬುಕ್ಸ್ ವೇರ್ ರಿವೀಲ್ಡ್ ಆಬ್ಜೆಕ್ಟ್ಸ್ ಇನ್ ದ ಪರಂಜಿಪೇಸ್ ಹೌಸ್ ಹೋಲ್ಡ್. ಸಾಯಿ ಪರಂಜಿಪೆಯವರ ಮನೆಯಲ್ಲಿ ಯಾವಾಗಲೂ ಪುಸ್ತಕಗಳಿಗೆ ಗೌರವ ಜಾಸ್ತಿ ಕೊಡ್ತಾ ಇದ್ರು. ಪುಸ್ತಕವನ್ನು ಪ್ರೀತಿಸ್ತಾ ಏನು ಮಾಡಿದ್ರು, ಸಾಯಿ ಪರಂಜಿಪೆಯವರು ಬೆಳೆದ್ರು. ಅವರ ಮನೆಯಲ್ಲಿಯೂ ಕೂಡ ಪುಸ್ತಕಕ್ಕೆ ಅಷ್ಟೇ ಗೌರವವನ್ನು ಕೊಡ್ತಾ ಇದ್ರು. One day, Sai stepped on a book by mistake as she rushed into the library. ಒಂದು ದಿನ ಗೊತ್ತೋ ಗೊತ್ತಿಲ್ಲದನೋ ನೋವಿಂಗ್ಲಿ ಅನ್ನೋವಿಂಗ್ಲಿ ಸಾಯಿ ಪರಂಜಿಪರು ಏನು ಮಾಡ್ತಾರೆ, ಆ ಲೈಬ್ರರಿ ಒಳಗೆ ಪುಸ್ತಕವನ್ನು ಹೆಂಗೆ ಒಗೆದು ಬಿಡ್ತಾರೆ. ಸೊ ಆ ಸಮಯದಲ್ಲಿ ಸ್ಟಾಪ್ ರೈಟ್ ದೇರ್, ನಿಲ್ಲಿಸು ಅದನ್ನ ಅಂತಂದೇಳಿ ಅವರ ಅಜ್ಜ ಬೈತಾರೆ. ಆರ್ಡರ್ ಅವ್ರ ಗ್ರ್ಯಾಂಡ್ ಫಾದರ್ ಆರ್ಡರ್ ಮಾಡ್ತಾರೆ, ಬೈತಾರೆ, ನಿಲ್ಲಿಸೋದನ್ನ ಹಂಗೆಲ್ಲ ಮಾಡಬಾರ್ದು ಅಂತಂದೇಳಿ ಬೈತಾರೆ. ನೆಕ್ಸ್ಟ್ 10th ಪ್ಯಾರಾಗ್ರಾಫ್. ಸ್ಟಾಪ್ ರೈಟ್ ದೇರ್. ಯಾವಾಗ ಸಾಯಿ ಪರಂಜಪ್ಪರು ಗೊತ್ತಿಲ್ಲದಾನೆ ಪುಸ್ತಕವನ್ನು ಲೈಬ್ರರಿಗೆ ಒಗೆದು ಬಿಡ್ತಾರೋ ಅವಾಗ ಅವ್ರ ಅಜ್ಜ ಆರ್ಡರ್ ಮಾಡ್ತಾನೆ. ಅವ್ರ ಗ್ರ್ಯಾಂಡ್ ಫಾದರ್ ಆರ್ಡರ್ ಮಾಡ್ತಾನೆ, ಸ್ಟಾಪ್ ದೇರ್, ನಿಲ್ಲಿಸೋದನ್ನ ಹಂಗೆಲ್ಲ ಮಾಡಬಾರ್ದು ಅಂತೇಳಿ. ಸಾಯಿ ಫ್ರೂಜ್. ಸಾಯಿಗೆ ಭಯ ಆಗಿಬಿಡ್ತಾಳೆ. ಡು ಯು ನೋ ವಾಟ್ ಯು ಜಸ್ಟ್ ಡಿಡ್. ಅವಾಗ ಅವ್ರ ಅಜ್ಜ ಅಂತಾನೆ, R.P. ಪರಂಜಿಪೆ ಅವರು ಅಂತಾರೆ, ನಿಂಗೆ ಗೊತ್ತಾ ನೀ ಏನು ಮಾಡಿದಿರೋದು. ಡು ಯು ನೋ ವಾಟ್ ಯು ಡಿಡ್. ಇವಾಗ ನೀ ಏನು ಮಾಡಿದ್ರೆ ನಿನಗೆ ಗೊತ್ತಾ. ಯು ಕಿಕ್ಡ್ ದ ನಾಲೆಜ್. ನೀನು ಜ್ಞಾನವನ್ನು ಒದ್ದಿ, ನಿಂಗೆ ಅದು ಗೊತ್ತಾ ಅಂತೇಳಿ ಅವ್ರು ಏನು ಮಾಡ್ತಾರೆ, R.P. ಪರಂಜಿಪೆ ಅವರು ಸಾಯಿ ಪರಂಜಿಪೆ ಅವ್ರಿಗೆ ಗದಸ್ತಾರೆ, ಹೆದರ್ಸ್ತಾರೆ. ದ್ಯಾಟ್ಸ್ ವಾಟ್ ಯು ಡೇಟ್. ನೌ ಆಸ್ಕ್ ಫಾರ್ಗಿವ್ನೆಸ್ ಆಫ್ ದಿ ಬುಕ್. ನೀ ಏನು ಮಾಡಿ, ಈಗ ನೀ ಏನೀಗ ಅದನ್ನು ತಪ್ಪು ಮಾಡಿಯಲ್ಲ, ಆ ತಪ್ಪನ್ನು ತಿದ್ಕೋ ನೀನು ಅಂತಂದೇಳಿ ಅವರಿಗೆ ಸಾಯಿ ಪರಂಜಿಪೆ ಅವ್ರಿಗೆ ಹೇಳ್ತಾರೆ. ಹೋಗಿ ನೀ ಏನು ಮಾಡು, ಆ ಪುಸ್ತಕವನ್ನು ಸಾರಿ ಕೇಳು ಅಂಥೇಳಿ ಸಾಯಿ ಪರಂಜಿಪೆ ಅವರಿಗೆ ಅವರ ಅಜ್ಜ R.P. ಪರಂಜಿಪೆ ಅವ್ರು ಏನು ಮಾಡ್ತಾರೆ, ಆರ್ಡ್ರ್ ಮಾಡ್ತಾರೆ. ಸೊ ಅವ್ನು ಗೊತ್ತಿದ್ದು ಪುಸ್ತಕವನ್ನು ಹಿಂಗೆ ಒಗೆದ್ರೆ ಅವಾಗ ಅವ್ರ ಅಜ್ಜ ಏನು ಮಾಡಿದ, ಅವರಿಗೆ ತಿಳಿಸಿದ ಪುಸ್ತಕದ ಮಹತ್ವವನ್ನು ತಿಳಿಸಿ ಹೇಳಿದರು. ನೀ ಪುಸ್ತಕ ಒಗೆದ್ರೆ ನಾಲೆಜ್ ಒದ್ದಂಗ, ನೀ ಅದನ್ನು ಸಾರಿ ಕೇಳು ಅಂತಂದೇಳಿ R.P. ಪರಂಜಿಪೆ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್ಸ್, ಸಾಯಿ ಬೆಂಟ್ ಮೀಕ್ಲಿ ಆ್ಯಂಡ್ ಡಿಡ್ ನಮಸ್ಕಾರ ಟು ದ ಬುಕ್. ಸಾಯಿ ಪರಂಜಿಪೆ ಅವರು ಬಹಳ ವಿನಮ್ರವಾಗಿ, ಸೌಮ್ಯವಾಗಿ, ಗೌರವಪೂರ್ವಕವಾಗಿ ತನ್ನ ತಲೆಬಾಗಿ ಆ ಪುಸ್ತಕಕ್ಕೆ ಏನು ಮಾಡ್ತಾರೆ, ಅವರು ನಮಸ್ಕಾರವನ್ನು ಸಲ್ಲಿಸ್ತಾರೆ. ದ ಸೇಮ್ ಪನಿಷ್ಮೆಂಟ್ ವಾಸ್ ಗಿವನ್ ವೆನ್ ಈ ಡಿಸ್ಕವರ್ಡ್ ಎನಿ ಡಾಗ್ ಆರ್ ಬುಕ್. R.P. ಪರಂಜಿಪೆ ಅವರು ತಾವು ಕಲಿಬೇಕಾದಂಥ ಸಂದರ್ಭದೊಳಗೆ ಕೂಡ ಅವರು ಅನುಭವಿಸಿದಂಥ ಅನುಭವವನ್ನು, ಅವರು ಕಲಿತಂಥದ್ದನ್ನು ಅವರ ಮೊಮ್ಮಗಳಿಗೂ ಕೂಡ ಏನು ಮಾಡ್ತಾರೆ, R.P. ಪರಂಜಿಪೆ ಅವರು ಕಲಿಸ್ತಾರೆ. ದಟ್ ಈಸ್ ದ ಮಾರಲ್ ವ್ಯಾಲ್ಯೂಸ್, ಹೌ ಟು ಗಿವ್ ದ ರೆಸ್ಪೆಕ್ಟ್ ಟು ದ ಬುಕ್ಸ್. ನಾವು ಯಾವ ರೀತಿ ಪುಸ್ತಕಕ್ಕೆ ಗೌರವ ಕೊಡ್ತೀವಿ ಅನ್ನೋದನ್ನು R.P. ಪರಂಜಿಪೆ ಅವರು ಕಲ್ತಿದ್ರು. R.P. ಪರಂಜಿಪೆ ಅವರು ಏನು ಮಾಡೋದು, ತಮ್ಮ ಮೊಮ್ಮಗಳಾದಂಥ ಸಾಯಿ ಪರಂಜಿಪೆ ಅವರಿಗೆ ಯಾವ ರೀತಿ ಪುಸ್ತಕಕ್ಕೆ ನಾವು ಗೌರವ ಕೊಡಬೇಕು ಅನ್ನೋದು ಕೂಡ ಇಲ್ಲಿ ಕಲಿಸ್ತಾರೆ. ವಿತ್ ದಿಸ್ ಸಾಯಿ ಲರ್ನ್ ಟು ರೆಸ್ಪೆಕ್ಟ್ ಫೀಲಿಂಗ್ ಅಬೌಟ್ ಬುಕ್ಸ್ ಅರ್ಲಿ ಲೈಫ್. ಸೊ ಈ ಕಾರಣಕ್ಕಾಗಿ ಈ ಒಂದು ಗಳಿಗೆ, ಈ ಒಂದು ಇನ್ಸಿಡೆಂಟ್, ಈ ಒಂದು ಸಂದರ್ಭ, ಸಾಯಿ ಪರಂಜಿಪೆ ಅವರು ಯಾವತ್ತೂ ಕೂಡ ಪುಸ್ತಕವನ್ನು ನೆಗ್ಲೆಕ್ಟ್ ಮಾಡಲಿಲ್ಲ. ಅವರು ಪುಸ್ತಕಕ್ಕೆ ಗೌರವ ಕೊಡೋದನ್ನು ಬಾಲ್ಯದಲ್ಲಿಯೇ ಮಾಡಿಬಿಟ್ರು, ಕಲ್ತ್ಬಿಟ್ರು ಅವರು. ಸೊ ಅದು ಯಾರಿಂದ ಬಂತಂದರೆ R.P. ಪರಂಜಿಪೆ ಅವರಿಂದ ಬಂತು ಅಂತೇಳಿ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ 12th ಪ್ಯಾರಾಗ್ರಾಫ್. ಇಟ್ ವಾಸ್ ನಾಟ್ ಫನ್ ಫಾರ್ ಅವರ್ ಆಲ್ವೇಸ್. ಯಾವಾಗಲೂ ಖುಷಿಯಿಂದ ಇರ್ತಾ ಇರಲಿಲ್ಲ ಯಾರು, ಸಾಯಿ ಪರಂಜಿಪೆ. ಶಿ ವಾಸ್ ಎ ಬಿಟ್ ಪ್ಲಂಪ್ ಆ್ಯಂಡ್ ಹರ್ ಮೇಟ್ಸ್ ಯೂಸ್ ಟು ಮೇಕ್ ಫನ್ ಆಫ್ ಹರ್. ಯಾಕಂದರೆ ಸ್ವಲ್ಪ ಸಾಯಿ ಪರಂಜಿಪರು ದಪ್ಪ ಇರುವುದರಿಂದ ಆಕೆಯ ತರಗತಿರುವಂಥ ಸಹಪಾಠಿಗಳು ಈಕೆಯನ್ನು ಏನು ಮಾಡ್ತಾಯಿದ್ರು, ಕಾಡಿಸ್ತಾಯಿದ್ರು, ಪೀಡಿಸ್ತಾಯಿದ್ರು, ರೇಗಿಸ್ತಾಯಿದ್ರು. ನೀ ದಪ್ಪ ಅದಿ, ಡುಮ್ಮದಿ ಅಂತಂದೇಳಿ ಸಾಯಿ ಪರಂಜಿಪರು ಕಾಡಿಸ್ತಾಯಿದ್ರು ಪ್ರೀತಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಕಂಟಿನ್ಯೂ ಡಿಯರ್ ಸ್ಟೂಡೆಂಟ್ಸ್. ಯು ಕಾಂಟ್ ರನ್ ವಿತ್ ಅಸ್ ಸಾಯಿ. ಅವರ ಫ್ರೆಂಡ್ಸ್ ಹೇಳ್ತಾಯಿದ್ರು ಸಾಯಿಗೆ, ನೀನು ನಂಗೆ ಕೂಟ ಓಡೋದಾಗಲ್ಲ ಸಾಯಿ ನಿಮಗೆ. G.R. ಚಂದು ಅನ್ನೋಕೆ ಆಕೆ ಫ್ರೆಂಡ್ ಏನು ಮಾಡ್ತಾಳೆ, ಸಾಯಿಗೆ ಕೀಟ್ಲೆ ಮಾಡ್ತಾಳೆ. ಯು ಮೇಕ್ ಯುವರ್ ಟೀಮ್ ವೀಕ್. ನೀನು ಏನು ಮಾಡಿ ಗೊತ್ತಾ, ನೀನು ನಿನ್ನ ಟೀಮನ್ನು ನೀನು ಭಾಳ ವೀಕ್ ಮಾಡಿಬಿಟ್ಟು, ನೀನು ದಪ್ಪ ಅದೇ, ನಿನ್ಗೆ ಓಡೋಕ್ಕಾಗಲ್ಲ ಅಂತಂದೇಳಿ ಅವ್ರು ಏನು ಮಾಡ್ತಾರೆ, ಕೀಟ್ಲೆ ಮಾಡಿಬಿಡ್ತಾರೆ. ಸೇಡ್ ಮೀರಾ ಅನ್ಕೈಂಡ್ಲಿ. ಬಹಳ ಬೇಸರದಿಂದ ಏನು ಮಾಡ್ತಾಳೆ ಮೀರಾ ಅನ್ನೋಕೆ ಸಾಯಿಗೆ ಹೇಳ್ತಾಳೆ, ನಿನ್ನಿಂದ ಆ ಟೀಮ್ ಭಾಳ ವೀಕ್ ಆಯ್ತು ನೋಡು ಅಂತಂದೇಳಿ ಹೇಳ್ತಾಳೆ. ನೆವರ್ ಕ್ಯಾನ್ ಯು ಕೀಪ್ ಯುವರ್ ಸೆಲ್ಫ್ ಆ್ಯಕ್ಟಿವ್. ನೀ ಯಾವತ್ತೂ ಆ್ಯಕ್ಟಿವ್ ಆಗಲ್ಲ, ನೀನು ಹಿಂಗೆ ನೀ ಡುಮ್ಮೆ ಆಗು, ದಪ್ಪ ಅದೀಯ, ಓಡೋಕ್ಕಾಗಲ್ಲ ಅಂತಂದೇಳಿ ಪದೇ ಆಕೆ ಏನು ಮಾಡ್ತಾರೆ, ಕೀಟ್ಲೆ ಮಾಡ್ತಾರೆ. ಯಾರು, ದೇವಯಾನಿ ಅನ್ನುವಂಥ ಆಕೆ ಫ್ರೆಂಡು. ಓಕೆ ಡಿಯರ್ ಸ್ಟೂಡೆಂಟ್ಸ್, 14th ಪ್ಯಾರಾಗ್ರಾಫ್.
ಶಾಯಿ ಫೇಸ್ ಕ್ರಂಬಲ್ ರೈಂಡ್ ಶಿ ಚಾಟ್ ಗಂಬ್ಲಿ. ಅವ್ರು ಏನು ಮಾಡ್ತಾರೆ, ಮುಖವನ್ನು ಸಣ್ಣದು ಮಾಡಿಕೊಂಡು ಬೇಜಾರು ಮಾಡ್ಕೊಂಡು ಏನು ಮಾಡ್ತಾಳೆ, ಬೈ ಸೈಡ್ ಲೈನ್ಸ್ ವಾಚಿಂಗ್, ರೋಡ್ ಪಕ್ಕಕ್ಕೆ ಹಾಕಿ ಮಾಡ್ತಾಳೆ, ವಾಚಿಂಗ್ ಮಾಡ್ಕೊಂತ ನಿಂತಿರ್ತಾಳೆ. ಸೊ ಯಾರನ್ನಂದರೆ ಅವರ ಫ್ರೆಂಡ್ಸ್ ಲಾಫ್ ಆ್ಯಂಡ್ ಪ್ಲೇ ಹ್ಯಾಪಿಲಿ. ಆಕೆ ಗೆಳೆಯರು ಸಂತೋಷವಾಗಿ ಆಟ ಆಡೋದನ್ನು, ನಗೋದನ್ನು, ಕುಣಿಯೋದನ್ನು ತಾನು ಸೈಡ್ ಸರ್ಕೊಂಡು ಕುಂತ್ಕೊಂಡು ಬೇಜಾರದಿಂದ ನೋಡ್ತಾ ಇರ್ತಾಳೆ. ಸೂನ್ ಹರ್ ಫೇಸ್ ಬ್ರೈಟೆನ್ಡ್, ಆದಷ್ಟು ಬೇಗನೆ ಮತ್ತು ಆಕೆ ಮುಖ ಏನಾಯಿತು, ಹೊಳಲಿಕ್ಕೆ ಶುರು ಮಾಡಿತು, ನಗಕ್ಕೆ ಸ್ಟಾರ್ಟ್ ಮಾಡಿದ್ಲು ಆಕೆ. ದೆನ್ ಶಿ ಸೇಡ್, ಐ ನೋ ಆಫ್ ಲವ್ಲಿ ಗೇಮ್, ನನಗೊಂದು ಪ್ರೀತಿಯ ಆಟ ಗೊತ್ತಿದೆ ನನಗೆ ಡಿಯರ್ ಸ್ಟೂಡೆಂಟ್ಸ್, ಡಿಯರ್ ಫ್ರೆಂಡ್ಸ್ ಅಂತೇಳಿ ಹೇಳ್ತಾಳೆ. ಇಟ್ ಈಸ್ ಎ ಮ್ಯಾಜಿಕ್ ಐಸ್ಲ್ಯಾಂಡ್ ಫುಲ್ ಆಫ್ ಹಿಡನ್ ಟ್ರೆಜರ್. ಅದು ಒಂದು ಮಾಯಾ ದ್ವೀಪ. ಅಲ್ಲಿ ಏನಿತ್ತು ಅಂದರೆ ಆ ಮಾಯಾ ದ್ವೀಪದ ತುಂಬ ಅಗಾಧವಾದಂಥ ಸಂಪತ್ತು ತುಂಬಿತ್ತು ಅಂತೇಳಿ ಒಂದು ಸಲ ಈಕಿ ಹೇಳ್ಬಿಡ್ತಾಳೆ. ಯಾರು? ಸಾಯಿ ಪರಂಜಿಪೆ ಅವರು. ದ ಮೇಟ್ಸ್ ಹೂ ವೇರ್ ಪ್ಲೇಯಿಂಗ್ ಗ್ಯಾದರ್ಡ್ ಅರೌಂಡ್ ಹರ್ ಟು ಲಿಸನ್ ಟು ಹರ್ ಸ್ಟೋರಿ. ಏನು ಆಕೆಯ ಗೆಳೆಯರು ಗೆಳತಿಯರನ್ನು ಆಕಿಂಬಿಟ್ಟು ಆಟ ಆಡ್ತಿದ್ರಲ್ಲ, ಯಾವಾಗ ಈಗ ನನಗೊಂದು ಆಟ ಗೊತ್ತು, ನನಗೊಂದು ಕತೆ ಗೊತ್ತು ಅಂತ ಒಂದು ಮಾತು ಹೇಳಿದ ತಕ್ಷಣ ಏನು ಮಾಡ್ತಾರೆ ಗೊತ್ತಾ, ಓಡಿ ಬಂದು ಆಕೆ ಸುತ್ತೋಲಿ ಬಂದು ನಿಂತ್ಕೊಂಡ್ಬಿಡ್ತಾರೆ. ದೇ ನಾಟ್ ಓನ್ಲಿ ಲಿಸನ್ ಟು ಫ್ಯಾಂಟಾಸ್ಟಿಕ್ ಸ್ಟೋರಿ ಬಟ್ ವೇರ್ ಆಲ್ಸೋ ರೆಡಿ ಟು ಟೇಕ್ ಎ ರೂಲ್ ಆ್ಯಂಡ್ ಆ್ಯಕ್ಟ್ ಆ್ಯಸ್ ದ ಸಿ ಡೈರೆಕ್ಟೆಡ್. ಆ ಕತೆ ಕೇಳೋದಷ್ಟೇ ಅಲ್ಲ, ಆ ಕಥೆಯಲ್ಲಿ ಬರುವಂಥ ಪಾತ್ರಗಳನ್ನು ಕೂಡ ನಾವು ಅಭಿನಯಿಸ್ತೀವಿ ಅಂತಂದೇಳಿ ಆಕೆ ಎಲ್ಲ ಫ್ರೆಂಡ್ಸ್ ಏನು ಮಾಡ್ತಾರೆ, ಆಕೆಗೆ ಒತ್ತಾಯಿಸ್ತಾರೆ. ನೀ ಡೈರೆಕ್ಟ್ ಮಾಡ್ತೀವಿ, ನೀ ಹೆಂಗೆ ನಿರ್ದೇಶನ ಕೊಡ್ತೀವಿ, ನಾವು ಪಾತ್ರ ಮಾಡ್ತೀವಿ, ದಯವಿಟ್ಟು ನಮಗೆ ಅದರ ಒಂದು ಪಾತ್ರ ಕೊಡು, ನಂಗೆ ಕತೆ ಹೇಳು. ಆ ಕತೆ ಹೇಳೋ ಜೊತೆಗೆ ಆ ನಾಟಕವನ್ನು ನಾವು ಕೂಡ ಪ್ರದರ್ಶನ ಮಾಡ್ತೀವಿ, ಆ ನಾಟಕವನ್ನು ನಾವು ಮಾಡ್ತೀವಿ, ನೀ ಹೆಂಗೈತೆ ಹಂಗೆ ಮಾಡ್ತೀವಿ ಅಂತಂದೇಳಿ ಏನು ಮಾಡ್ತಾರೆ, ಸಾಯಿ ಪರಂಜಿಪೆ ಅವರಿಗೆ ಅವರ ಫ್ರೆಂಡ್ಸಿಗೆ ಕಾಡಿಸ್ತಾರೆ. ದಿಸ್ ವೆಂಟ್ ಆನ್ ನಾಟ್ ಫಾರ್ ಎ ಡೇ ಆರ್ ಟು ಬಟ್ ಫಾರ್ ದ ಹೋಲ್ ವೀಕ್. ಇದು ಒಂದು ದಿನ ಅಲ್ಲ, 2 ದಿನ. ಇದೇನಾಗಿತ್ತು, ಈ ನಾಟಕ ಇಡೀ ಒಂದು ವಾರನೇ ತಗೊಳ್ತೇವೆ ವಿದ್ಯಾರ್ಥಿಗಳೇ. ಸೊ ಯಾವಾಗೆ ಸಾಯಿ ಪರಂಜಿಪ ದಪ್ಪ ಅದ ಅಂತಂದೇಳಿ ಆಕೆ ಫ್ರೆಂಡ್ಸ್ ಆಕಿನ ಹೊರಗಿಟ್ಟಿದ್ರು. ಸೊ ಆಕೆ ಒಂದು ಪ್ಲ್ಯಾನ್ ಬಂತು, ಆಕೆ ತಲೆಗೆ ಒಂದು ವಿಚಾರ ಬಂತು, ನನಗೂ ಕೂಡ ಒಳ್ಳೆ ಕತೆ ಗೊತ್ತದು, ನಾನು ಕತೆ ಹೇಳ್ತೀನಿ ಅಂತ ಹೇಳಿದಾಗ ಆಕೆ ಫ್ರೆಂಡ್ಸ್ ಏನು ಮಾಡ್ತಾರೆ, ಪುನಃ ಆಕೆ ಹತ್ರ ವಾಪಸ್ ಬಂದು ಆಕೆ ಹೇಳುವಂಥ ಕಥೆಯನ್ನು ಕೇಳ್ತಾರೆ. ಸೊ ಕತೆ ಕೇಳೋ ಜೊತೆಗೆ ಆ ಕಥೆಯಲ್ಲಿ ಬರುವಂಥ ಪಾತ್ರಗಳನ್ನು ಕೂಡ ಅವ್ರು ಏನು ಮಾಡ್ತಾರೆ, ನಿರ್ವಹಿಸ್ತಾರೆ, ಅಭಿನಯಿಸ್ತಾರೆ. ಸೊ ಅದ್ರ ಜೊತೆಗೆ ಏನು ಮಾಡ್ತಾರೆ, ಆಕೆ ಮತ್ತು ಅವರೆಲ್ಲರೂ ಏನಾಗ್ತಾರೆ, ಕ್ಲೋಸ್ ಫ್ರೆಂಡ್ಸ್ ಆಗಿ ಮತ್ತು ಒಳ್ಳೆ ಮಾಡ್ತಾರೆ, ಆಟವನ್ನು ಆಡ್ತಾರೆ ವಿದ್ಯಾರ್ಥಿಗಳೇ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಕಂಟಿನ್ಯೂ 15th ಪ್ಯಾರಾಗ್ರಾಫ್. ಸಾಯಿ ವಾಸ್ ಆಲ್ವೇಜ್ ಫ್ಯಾಸಿನೇಟೆಡ್ ಬೈ ಮೆನಿ ಥಿಂಗ್ಸ್. ಸಾಯಿ ಪರಂಜಿಪೆ ಅವರು ಯಾವಾಗಲೂ ಕೂಡ ಬೇರೆ ಬೇರೆ ವಿಷಯಗಳಿಂದ, ಬೇರೆ ಬೇರೆ ವಸ್ತುಗಳಿಂದ, ಬೇರೆ ಬೇರೆ ಸಂಸ್ಕೃತಿಗಳಿಂದ ಆಕರ್ಷಿತಕ್ಕೆ ಒಳಗಾಗ್ತಾಯಿದ್ರು. ಸೊ ಆಕರ್ಷಣೆ ಅವರಲ್ಲಿ ಮನಸ್ಸು ಸೆಳೀತಾ ಇತ್ತು, ಯಾವುದು ಕಲಿಬೇಕು, ಯಾವುದು ಬಿಡಬೇಕು, ಹೊಸ ಹೊಸ ವಿಷಯವನ್ನು ಕಲಿಬೇಕು ಅನ್ನುವಂಥ ಹಂಬಲ ಅವರಲ್ಲಿ ಜಾಸ್ತಿ ಇತ್ತು. ಒನ್ ಆಫ್ ದ್ಯಾಮ್ ವಾಸ್ ಡಾಲ್ಸ್ ವೆಡ್ಡಿಂಗ್. ಅದರಾಗ ಒಂದು ಅವರನ್ನ ಮನಸ್ಸನ್ನು ಆಕರ್ಷಣೆಗೊಳಿಸಿದ್ದು ಯಾವುದಪ್ಪ ಅಂದರೆ ಗೊಂಬೆ ಮದುವೆ ಅಂತ. ದಿಸ್ ಈಸ್ ಎ ಟ್ರೆಡಿಷ್ನಲ್ ಗೇಮ್ ಪ್ಲೇಡ್ ಬೈ ಮಹಾರಾಷ್ಟ್ರೀಯನ್ ಗರ್ಲ್ಸ್. ಇದು ಮಹಾರಾಷ್ಟ್ರೀಯನ್ ಹುಡುಗಿಯರು ಆಡುವಂಥ ಒಂದು ಸಾಂಪ್ರದಾಯಿಕ ಪದ್ಧತಿ ಅಥವಾ ಆಟ. ಮಹಾರಾಷ್ಟ್ರ ಹುಡುಗಿಯರು ಸಾಂಪ್ರದಾಯಿಕವಾಗಿ ಆಡುವಂಥ ಒಂದು ಆಟವಾಗಿತ್ತು. ಯಾವುದು? ಗೊಂಬೆ ಮದುವೆ. ಚಿಲ್ಡ್ರನ್ಸ್ ಕಂಡಕ್ಟ್ ಮ್ಯಾರೇಜ್ ಆಫ್ ಬ್ರೈಡ್ ಡಾಲ್ ಆ್ಯಂಡ್ ಗ್ರೋಮಿ ಡಾಲ್. ಮಕ್ಕಳು ಏನು ಮಾಡ್ತಾಯಿದ್ರು, ಈ ಮದುವೆಯನ್ನು ಆಯೋಜನೆ ಮಾಡ್ತಾಯಿದ್ರು. ಒಂದು ಗಂಡು ಗೊಂಬೆ ಮತ್ತು ಹೆಣ್ಣು ಗೊಂಬೆಯನ್ನು ತೊಗೊಂಡು ಏನು ಮಾಡ್ತಾಯಿದ್ರು, ಅವುಗಳನ್ನು ಮದುವೆ ಮಾಡ್ತಾಯಿದ್ರು. ಮಂತ್ರಾಸ್ ಆರ್ ಚಾಂಟಿಂಗ್, ಮಂತ್ರವನ್ನೇ ತಾವೇ ಹೇಳ್ತಾಯಿದ್ರು. ಸೊ ಮದುವೆ ಆದಮೇಲೆ ಏನು ಮಾಡ್ತಾಯಿದ್ರು, ಜಾಗ್ರಿ ಮತ್ತು ಬೀಟನ್ ರೈಸ್ ಏನು ಮಾಡ್ತಾಯಿದ್ರು, ಎಲ್ರಿಗೂ ಆ ಆಹಾರವನ್ನು ಅವ್ರು ಏನು ಮಾಡ್ತಾಯಿದ್ರು, ಶೇರ್ ಮಾಡ್ತಾಯಿದ್ರು. ಈ ಒಂದು ಡಾಲ್ಸ್ ವೆಡ್ಡಿಂಗ್ ಅನ್ನೋದು ಸಾಯಿ ಪರಂಜಿಪೆ ಅವರಿಗೆ ಭಾಳ ಆಸಕ್ತಿ ಇತ್ತು. ಸೊ ಆ ವಿಷಯವನ್ನು ಕಲ್ಕೋಬೇಕು, ಅದ್ರ ಬಗ್ಗೆ ನಾನು ಮಾಹಿತಿ ತಿಳ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಯಾವಾಗಲೂ ಅವರು ಬೇರೆ ಬೇರೆ ವಿಷಯಗಳಿಂದ ಅವ್ರು ಏನು ಮಾಡ್ತಾಯಿದ್ರು, ಭಾಳ ಫ್ಯಾಸಿನೇಟ್ ಆಕರ್ಷಣೆ ಆಗ್ತಾಯಿದ್ರು. ಸೊ ಡಾಲ್ಸ್ ವೆಡ್ಡಿಂಗ್ ಅನ್ನೋದು ಕೂಡ ಮಹಾರಾಷ್ಟ್ರೀಯನ್ ಗರ್ಲ್ಸು ಆಡುವಂಥ ಒಂದು ಸಾಂಪ್ರದಾಯಿಕ ಆಟವಾಗಿದೆ ವಿದ್ಯಾರ್ಥಿಗಳೇ. ಸೊ ಈ ಮದುವೆಯನ್ನು ಮಕ್ಕಳೇ ಆಯೋಜನೆ ಮಾಡಿ, ಸೊ ಅದರ ಒಂದು ಗಂಡು ಗೊಂಬೆ ಮತ್ತು ಹೆಣ್ಣು ಗೊಂಬೆನ ತಂದು ಮದುವೆ ಮಾಡಿ ಅದನ್ನು ಮಂತ್ರ ಹೇಳಿ, ಸೊ ಮದುವೆ ಆದಮೇಲೆ ಏನು ಮಾಡ್ತಾಯಿದ್ರು, ಜಾಗ್ರಿ ಅಂದರೆ ಬೆಲ್ಲ ಮತ್ತು ರೈಸನ್ನು ಏನು ಮಾಡ್ತಾಯಿದ್ರು, ಆಹಾರವನ್ನು ಶೇರ್ ಮಾಡ್ತಾಯಿದ್ರು. ಓಕೆ ಡಿಯರ್ ಸ್ಟೂಡೆಂಟ್ಸ್, 16th ಪ್ಯಾರಾಗ್ರಾಫ್.
ಆ್ಯಸ್ ಎ ಚೈಲ್ಡ್ ಶಿ ಶೇಡ್ ಒನ್ ಡೇ, ಒಂದಿನ ಹೇಳ್ತಾಳೆ, ಯಾರು ಮಗುವಾಗಿ, ಯಾರು ಸಾಯಿ ಪರಂಜಿಪೆ ಅವ್ರ ಅಮ್ಮಗೆ ಹೇಳ್ತಾಳೆ, ಮಮ್ಮಿ ಯು ನೆವರ್ ಲೆಟ್ ಮೀ ಹ್ಯಾವ್ ಎನಿ ಫನ್ ಕಂಪೇನಿಂಗ್, ನಿನ್ನ ಜೊತೆಗೆ ನಾನು ಕರ್ಕೊಂಡು ಯಾವತ್ತೂ ಕೂಡ ನೀನು ಏನು ಮಾಡಿಲ್ಲ, ನಕ್ತಿ ಮಾಡಲಿಲ್ಲ, ಆಟ ಆಡಿಲ್ಲ, ಖುಷಿಯಿಂದ ಇರಲಿಲ್ಲ, ನಾನು ನೋಡಲಿಲ್ಲ ಅಂತೇಳಿ ಹೇಳ್ತಾಳೆ. ಮದರ್ ಸೇಡ್, ತಾಯಿ ಹೇಳ್ತಾಳೆ, ಆಲ್ ರೈಟ್ ಯು ವಾಂಟ್ ಎ ವೆಡ್ಡಿಂಗ್ ವೆಲ್, ಮೊದಲು ನಿನಗೇನಾಗಬೇಕು, ಮದುವೆ ಫಿಕ್ಸ್ ಆಗ್ಬೇಕು ಅಂತೇಳಿ ಹೇಳ್ತಾಳೆ. ಯು ವಿಲ್ ಹ್ಯಾವ್ ಒನ್ ದ್ಯಾಟ್ ಕ್ಯಾನ್ ನೆವರ್ ಫಾರ್ಗೆಟ್, ಅದೇನಾದರೂ ಒಂದು ಸಲ ನಿನಗೆ ಮದುವೆ ಫಿಕ್ಸ್ ಆಯ್ತು ಅಂದರೆ ಅದನ್ನು ಯಾವತ್ತೂ ಕೂಡ ನಿನ್ನ ಜೀವನದಾಗ ಮರೆಯಂಗಿಲ್ಲ ನೀನು, ಅದು ಕೂಡ ಭಾಳ ಸಂತೋಷದ ವಿಷಯ ಅಂತಂದೇಳಿ ಅವರಮ್ಮ ಹೇಳ್ತಾಳೆ. ಆನ್ ದ್ಯಾಟ್ ಡೇ ವೆನ್ ಶಿ ಕೇಮ್ ಬ್ಯಾಕ್ ಫ್ರಮ್ ಸ್ಕೂಲ್, ಅವತ್ತೇ ಮರುದಿನ ವಾಪಸ್ಸು ಸಾಯಿ ಪರಂಜಿಪ್ ಅವರು ವಾಪಸ್ ಶಾಲೆಗೆ ಮುಗಿಸ್ಕೊಂಡು ಮನೆಗೆ ಬಂದಾಗ ಇಡೀ ಮನೆ ಏನಾಗಿದ್ದು ಗೊತ್ತಾ, ಮನೆ ಹೋಗಿ ಮದುವೆ ಮನೆಯಾಗಿ ಅಲಂಕಾರಗೊಂಡು ಬಿಟ್ಟಿತ್ತು. ದ ಹೋಲ್ ಹೌಸ್ ಲುಕ್ ಲೈಕ್ ಎ ಮ್ಯಾರೇಜ್ ಹಾಲ್, ಆ ಸಾಯಿ ಪರಂಜಪ್ಪರ ಮನೆ ತಾನು ಶಾಲೆ ಮುಗಿಸ್ಕೊಂಡು ವಾಪಸ್ ಮನೆ ಬರೋದ್ರೊಳಗೆ ಆ ಮನೆ ಏನಾಗ್ಬಿಟ್ಟಿತ್ತು, ಮದುವೆ ಮನೆ ಆಗಿಬಿಟ್ಟಿತ್ತು. ಬಿಫೋರ್ ಶಿ ಕುಡ್ ಸೇ ಎನಿಥಿಂಗ್ ಶಿ ವಾಸ್ ಡ್ರೆಸ್ಡ್ ಲೈಕ್ ಎ ಬ್ರೈಡ್ ಮದರ್, ಅವರ ಅಮ್ಮ ಸಾಯಿ ಪರಂಜಪ್ಪ ಅವ್ರ ಅಮ್ಮ ಏನು ಮಾಡ್ತಾಳೆ, ಈ ವಿಷಯನ ಆಕೆಗೆ ಮುಂಚಿತವಾಗಿ ಏನೂ ಹೇಳಿಲ್ಲ. ವಾಪಸ್ ಶಾಲೆ ಮುಗಿಸ್ಕೊಂಡು ಬಂದ ತಕ್ಷಣ ಏನು ಮಾಡ್ತಾಳೆ ಅವರಮ್ಮ, ಸಾಯಿ ಪರಂಜಿಪೆ ಅವರನ್ನು ಒಂದು ತಾಯಿ ಥರ ರೆಡಿ ಮಾಡ್ತಾರೆ, ಮದುವೆ ಮಗಳ ಥರ ರೆಡಿ ಮಾಡ್ತಾರೆ. ದ ಬ್ಯಾಂಡ್ ಅರೈವ್ಡ್, ಬ್ಯಾಂಡು ಬಜ್ಜಿ ಏನು ಮಾಡ್ತವೆ, ಬರ್ತಾವೆ. ದ ಗ್ರೂಮ್ ರೋಡ್ ಆ್ಯಂಡ್ ರಿಯಲ್ ಸ್ಟೀಡ್, ಆಲ್ ದ ಚಿಲ್ಡ್ರನ್ ಆಫ್ ದ ಲೊಕ್ಯಾಲಿಟಿ ಟುಕ್ ಪಾರ್ಟ್, ಆ ಎಲ್ಲ ಊರಿನ ಎಲ್ಲ ಮಕ್ಕಳು ಏನು ಮಾಡಿದ್ದು, ಆ ಮದುವೆ ಮನೆ ಮುಂದೆ ಏನಾಗಿದ್ದು ಅಷ್ಟು ಅಲ್ಲೇ ಆಟ ಆಡ್ತಾಯಿದ್ರು, ಅಲ್ಲೇ ಬ್ಯಾಂಡು ಬಜ್ಜಿ ಬಾರಿಸ್ತಾಯಿದ್ರು, ಅಲ್ಲೇ ಪೀಪಿ ಓದ್ತಾಯಿದ್ರು, ಅಲ್ಲೇ ತಮ್ಮ ಮಜಲನ್ನು ಮಾಡ್ತಾಯಿದ್ರು. ದ ಬ್ರೈಡ್ ವಾಸ್ ಬ್ರೌಟ್ ವಿತ್ ಆಲ್ ದ ರಿಲಿಜಿಯಸ್ ಚಾಂಟಿಂಗ್, ಎಲ್ಲ ಧಾರ್ಮಿಕ ಗೀತೆಗಳು, ಮದುವೆ ಪುರಾಣಗಳು ಏನು ಮಾಡ್ತಾಯಿದ್ರು, ಮದುವೆ ಮಂತ್ರಗಳು ಏನು ಮಾಡ್ತಾಯಿದ್ರು ಆ ಮನೆಯಲ್ಲಿ ಹೇಳ್ತಾಯಿದ್ರು. ಅಂದರೆ ಇದೇನು ಬಂದರೆ ಟೋಟಲಿ ಮದುವೆ ಮನೆ ಅಂತಂದೇಳಿ ಅವ್ರಿಗೆ ಕಾನ್ಸೆಪ್ಟ್ ಬರಬೇಕು ಅನ್ನೋದನ್ನು ಪ್ರಾಕ್ಟಿಕಲಾಗಿ ಅವರ ಅಮ್ಮ ಸಾಯಿ ಪರಂಜಪ್ಪರ ಅಮ್ಮ ಪ್ರಾಕ್ಟಿಕಲಾಗಿ ಏನು ಮಾಡಿದ್ರು, ಸಾಯಿ ಪರಂಜಪ್ಪ ಅವರಿಗೆ ತೋರಿಸ್ಕೊಟ್ಲು. ದಿಸ್ ಈಸ್ ದ ಸ್ಟೋರಿ ಆಫ್ ಸಾಯಿ ಪರಂಜಿಪೆ. ಮದರ್ ದಟ್ ಡೇ, ಆ ದಿನ ಸೊ ಫೌಂಡ್ ಆಫ್ ಡ್ರಾಮಾ, ಒಂದು ನಾಟಕವನ್ನೇ ಮಾಡ್ತಾರೆ, ರೆಡಿ ಮಾಡ್ತಾರೆ. ನಾಟಕವನ್ನು ರೆಡಿ ಮಾಡ್ತಾರೆ ಅಂದರೆ ಪ್ರಾಕ್ಟಿಕಲಾಗಿ ಹೇಳೋದಕ್ಕಿಂತ ಅವ್ರು ಏನು ಮಾಡಿದ್ರು, ಪ್ರಾಕ್ಟಿಕಲಾಗಿ ಮದುವೆ ಅಂದ್ರೇನು ಅನ್ನೋದನ್ನು ಸಾಯಿ ಪರಂಜಪೆ ಅವರಿಗೆ ಅವರಮ್ಮ ತೋರಿಸ್ಬಿಟ್ರು. ಗ್ರೀವ್ ಅಪ್ ಬಿಕಮ್ ಒನ್ ಇಂಡಿಯಾಸ್ ಲೀಡಿಂಗ್ ಫಿಲ್ಮ್ ಮೇಕರ್ ಆ್ಯಂಡ್ ಥಿಯೇಟರ್ ಪರ್ಸ್ನಾಲಿಟಿ, ಮುಂದೆ ಒಂದು ದಿನ ಏನಾದರೂ ಸಾಯಿ ಪರಂಜಿಪೆ ಅವರು ರಂಗಭೂಮಿಯಲ್ಲಿ ಕಲಾವಿದರಾಗಿ ಮೆರೆದರು. ಮುಂದೆ ಒಂದು ದಿನ ಚಲನಚಿತ್ರ ನಿರ್ದೇಶಕರಾಗಿ ಹೊರಹೊಮ್ಮಿದರು. ಪ್ರಸಿದ್ಧ ಚಲನಚಿತ್ರಗಾರರು, ನಿರ್ದೇಶಕರಾಗಿ, ಕಲಾವಿದರಾಗಿ, ರಂಗಭೂಮಿ ಕಲಾವಿದರಾಗಿ ಕೂಡ ತಮ್ಮ ಪಾತ್ರವನ್ನು ಕೂಡ ಸಾಯಿ ಪರಂಜಿಪೆ ಅವರು ಬೀರಿದರು. ಸೊ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ, ಅವರು ಕೂಡ ಬಾಲ್ಯದಲ್ಲಿ ತಾವು ಕಾಯ್ದಂಥ ಅಜ್ಜನ ಜೋಡಿ ಆರ್ ಪಿ ಪರಂಜಿಪೆ ಅವರು ಕೂಡ ಕಾಯ್ದಂಥ ಸಮಯನೂ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಪ್ರೀತಿ ವಿದ್ಯಾರ್ಥಿಗಳೇ. ಇಸ್ ದಿ ಸ್ಟೋರಿ ಆಫ್ ಸಾಯಿ ಪರಂಜಿಪೆ, ಹೌ ಬಿಕಮ್ ಶಿ ಗುಡ್ ಇನ್ ಫಿಲ್ಮ್ ಮೇಕರ್, how she became a good director in the theater personality. Thank you so much for watching this video. Thank you one and all. Please subscribe my channel and like, comment, share it.